ಕಾಮಗಾರಿ ನಡೀತಾ ಇದ್ದ ಸಂದರ್ಭದಲ್ಲಿ ಆಗ್ತಾ ಇದ್ದಂಥ ಸಮಸ್ಯೆಗಳನ್ನು ತಡಿಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಅಂತ ಮುಂದಾಗಿರೋದು GBA. ಇನ್ನು ತಾತ್ಕಾಲಿಕ ಮೇಲ್ಸೇತುವೆ ನಿರ್ಮಿಸೋದಕ್ಕೆ ಅಂತ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಈ ಒಂದು ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ. ಯಾವುದೇ ಒಂದು ಕಾಮಗಾರಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ನಿರ್ಬಂಧ ಹೇರ್ತಾ ಇದ್ರು, ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ, ಗುಂಡಿ ಆಗದ್ ಬಿಡ್ತಾ ಇದ್ರು, ರಸ್ತೆ ಅಲ್ಲಿ ತಾತ್ಕಾಲಿಕವಾಗಿ ಬಂದ್ ಆಗಿರ್ತಾ ಇತ್ತು. ಹೀಗಾಗಿ ಕಾಮಗಾರಿ ನಡೆಯುವಂತ ಜಾಗದಲ್ಲಿ ತಾತ್ಕಾಲಿಕ ಮೇಲ್ಸೇತುವೆಗೆ ಅಂತ ಮುಂದಾಗ್ತಾ ಇದ್ದಾರೆ. ಕೋಲ್ಕತ್ತಾ ಕಂಪನಿ ಜೊತೆ ಹೊಸ ಪ್ರಯೋಗಕ್ಕೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಜ್ಜಾಗಿದೆ. ರಸ್ತೆಗಳನ್ನ ಅಗೆದಾಗ ವಾಹನ ಸಂಚಾರಕ್ಕೆ ಅಡಚಣೆ ಆಗ್ತಾ ಇದೆ. ಹಾಗಾಗಿ ಹೊಸ ಪ್ರಯೋಗಕ್ಕೆ ಮುಂದಾಗಿರೋದು GBA. ತಾತ್ಕಾಲಿಕ ಫ್ಲೈಓವರ್ ನಿರ್ಮಿಸಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಒಂದೇ ವಾರದಲ್ಲಿ ನಿರ್ಮಾಣವಾಗುತ್ತಂತೆ ತಾತ್ಕಾಲಿಕ ಸೇತುವೆ. ತಾತ್ಕಾಲಿಕ ಮೇಲ್ಸೇತುವೆಗೆ 4 ರಿಂದ 5 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ಈ ಬಗ್ಗೆ GBA ಕಮಿಷನರ್ ಮಹೇಶ್ವರ್ ರಾವ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಜನರು ನಾವು ಡಿಗ್ ಮಾಡಿಬಿಟ್ಟು ಈಗ ಜನರು ಹೇಳ್ತಾರೆ ನಮಗೆ ಗಾಡಿಗಳು ಹೋಗಬೇಕು ಅಂತ ಹೇಳಿ ಸಮಸ್ಯೆ ಬರ್ತಾ ಇದೆ. ನಾವು ಅರ್ಬನ್ ಸಿಚುವೇಶನ್ ಇಸ್ ಲೈಕ್ ದಿಸ್. ಐ ಆಮ್ ಟ್ರೈಂಗ್ ಟು ನಾವು ಚೆಕ್ ಅಪ್ ವೆದರ್ ದಿಸ್ ಕಾನ್ಸೆಪ್ಟ್ ಆಫ್ ಬೇಲಿ ಬ್ರಿಡ್ಜ್ ಇಸ್ ಯೂಸ್ಫುಲ್ ಆರ್ ನಾಟ್ ಅಂತ ಹೇಳಿ ನಾವು ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀವಿ. ಅದು ಈಗ ಐ ವಿಲ್ ಆಸ್ಕ್ ಅದರ್ ಕಾರ್ಪೊರೇಷನ್ಸ್ ಆಲ್ಸೋ ಲುಕ್ ಅಟ್ ಇಟ್. ಏನಂತ ಹೇಳಿದ್ರೆ ನಾವು ಕೆಲಸ ಮಾಡ್ತಾ ಇದ್ರೆ ಈ ಬ್ರಿಡ್ಜು ಬೇಲಿ ಬ್ರಿಡ್ಜ್ ಥರ ಏನಾದರೂ ಮಾಡಿ ಕೆಳಗಡೆ ಕೆಲಸ ಮಾಡಿಬಿಟ್ಟು ಮೇಲ್ಗಡೆ ಟ್ರಾಫಿಕ್ ಹೋಗ್ಲಿಕ್ಕೆ ಏನಾದರೂ ಸಂಭಾವನೆ ಇದೆಯಲ್ವಂತೆ. ವೆದರ್ ದಿಸ್ ಇಸ್ ಸೊಲ್ಯೂಷನ್ ಫಾರ್ ಅರ್ಬನ್ ಅಂತ ಹೇಳಿ ಆ ಕಂಪನಿ ಇಸ್ ಬೇಸ್ಡ್ ಇನ್ ಕಲ್ಕಟ್ಟ, ಅವರಿಗೆ ಸಹ ಕರೆಸಿ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅಂತ ಹೇಳಿದ್ರೆ ಇದು ತಾವು ನೋಡಿರ್ಬೇಕು. ಏನಂತ ಹೇಳಿದ್ರೆ ಕೆಳಗೆ ಕೆಲಸ ಆಗ್ತದೆ, ಮೇಲ್ಗಡೆ ಬ್ರಿಡ್ಜ್ ಬರ್ತದೆ. 20-30 ಮೀಟರ್ ಬ್ರಿಡ್ಜ್ ನಾವು ಮಾಡಿದ್ದಾರೆ. ಅದು ಅನುಕೂಲ ಆಗ್ತದೋ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ. ಏನೋ ಒಂದು ಐಡಿಯಾ ಬಂತು, ನಮ್ಮ ಪರಿಚಿತರು ಅವರು ಹೇಳಿದ್ರು ಇದು ನೋಡ್ಕೊಳ್ಳಿ, ಇದು ಅರ್ಬನ್ ಸೊಲ್ಯೂಷನ್ಸ್ ಬರ್ತದೋ ಇಲ್ವೋ ಅಂತೆ. ದರ್ ಇಸ್ ಅ ಕಂಪನಿ ಇನ್ ಇಂಡಿಯಾ ವಿಚ್ ಡಸ್ ದಿಸ್ ಬೇಲಿ ಬ್ರಿಡ್ಜ್. ಇಟ್ ಹಾರ್ಡ್ಲಿ ಕಾಸ್ಟ್ ಅರೌಂಡ್ 4 to 5 crores ಅಂತ ಹೇಳ್ತಾರೆ. ಬಟ್ ವಿ ಡು ನಾಟ್ ನೋ. ಸೊ ಅದು ಮಾಡ್ಬೋದಾ ಇಲ್ವಾ, ಬಿಕಾಸ್ ಅಸೆಂಬಲ್ ಮಾಡ್ಲಿಕ್ಕೇನೆ 1 ವಾರ ಬೇಕು. ಅಷ್ಟು ತನಕ ಏನಾದರೂ ಜನರಿಗೆ ತೊಂದರೆ ಆಗ್ತದೆ ಇಲ್ವಾ ಅಂತ ಅದೆಲ್ಲ ನೋಡ್ಲಿಕ್ಕಿದೆ. ಅದು ಹೇಗೆ ಮಾಡ್ಬೋದು ಅದರ ಸಾಧಕ ಬಾಧಕ ನೋಡ್ತಾ ಇದ್ದೇವೆ. ವೆದರ್ ವಿ ಕ್ಯಾನ್ ಕಮ್ ಅಪ್ ವಿತ್ ಸೊಲ್ಯೂಷನ್. ವಿ ವಿಲ್ ಆಲ್ಸೋ ಇನ್ವೈಟ್ local startups if they are interested, whether they can come up with some solution where I can allow traffic to pass through when we are doing our work. ಅವರು ಏನಾದರೂ ಈ ಥರ ಒಂದು ಐಡಿಯಾಸ್ ಕೊಟ್ಬಿಟ್ರೆ ಡೆಫಿನೆಟ್ಲಿ ವಿ ವಿಲ್ ಎನ್ಕರೇಜ್ ದೀಸ್ ಕಂಪನೀಸ್. ಬಟ್ ಅರ್ಬನ್ ಸಿಚುವೇಶನ್ನಲ್ಲಿ ಅಷ್ಟು ತನಕ ಸ್ವಲ್ಪ ಜನರಿಗೆ ನಾವು ಟ್ರಾಫಿಕ್ ಇದು ಕೆಲಸ ನಡೆಯುವಾಗ ನಮಗೆ ಜನರಿಗೆ ತೊಂದರೆ ಖಂಡಿತ, ಐ ಮೀನ್ ರೋಡ್ ಕೆಲಸ ನಡೆಯುವಾಗ ಜನರಿಗೆ ಖಂಡಿತ ತೊಂದರೆ ಆಗುತ್ತದೆ. ಸ್ವಲ್ಪ ನೋಡ್ಕೊಳ್ಬೇಕು. ದಟ್ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ದ ಸಿಚುವೇಶನ್ is not good in terms of traffic, but it's an indicator that ನಮ್ಮ ಸಿಟಿನಲ್ಲಿ ಇಷ್ಟು ಗ್ರೋತ್ ಇರ್ತಾ ಇದೆ. ಅದಕ್ಕೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಸ್ವಲ್ಪ ಹುಡುಕ್ತಾ ಇದ್ದೇವೆ. ಖಂಡಿತ ನಾವು ಮಾಡ್ತೀವಿ. ಜನರು ನಾವು ಡಿಗ್ ಮಾಡಿಬಿಟ್ಟು ಈಗ ಜನರು ಹೇಳ್ತಾರೆ ನಮಗೆ ಗಾಡಿ